ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಕ್ರೋಶಾ ಕುಚ್ಚನ್ನು ಯಾವ ತೆರನಾಗಿ ಹಾಕೋದಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಹಾರಳಿ ದಾರಣ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ, ಹಾಗೆ ಈ ಥರ 2 ಬಿಡ್ಸನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬಿಗ್ ಸೈಜ್ ಇದೆ, ಇದೊಂದು ಸ್ವಲ್ಪ ಸ್ಮಾಲ್ ಸೈಜ್ ಇದೆ. ಇವಾಗ ಹೇಗೆ ಹಾಕೋದಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಲೇಸಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಲೇಸಿಗೆ ಲಾಕ್ ಮಾಡ್ಕೋಬೇಕು. ನಾನು ಫ್ರಂಟ್ ಸೈಡನ್ನು ನನ್ನ ಕಡೆನೇ ಇಟ್ಕೊಂಡಿದ್ದೀನಿ, ಬ್ಯಾಕ್ ಸೈಡ್ನ ಅಪೋಸಿಟಲ್ಲಿ. ನೀವು ಸೀರೆ ಮೇಲೆ ಹಾಕೋತಿದ್ರೆ ಫ್ರಂಟ್ ಸೈಡನ್ನ ನಿಮ್ಮ ಹತ್ರ ಇಟ್ಕೋಬೇಕು. ಇವಾಗ ನಾನು ಮೊದಲಿಗೆ ದಾರಣ ಎಳ್ಕೊಂಡು 2 ಚೈನ್ ಹಾಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಇವಾಗ 2 ಸಿಂಗಲ್ ಕ್ರೋಶಾ ಥರ ಕಾಣಿಸ್ತಾ ಇದೆ. ಇವಾಗ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಂಡು ಕರೆಕ್ಟ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡು ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶಾ ಹಾಕೋಬೇಕು. ಇವಾಗ ದಾರಣ ಮೇಲ್ಗಡೆ ಹೇಳ್ಕೊಂಡು ನಾನು ಈ ಥರ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೀಡ್ ಬೇಕಾದರೂ ಚೇಂಜ್ ಮಾಡ್ಕೋಬೋದು, ಇದೇ ಥರ ಬೀಡ್ ಅಂತೇನಿಲ್ಲ. ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕ್ಕೊಂಡು ನಾನಿಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನಾನು ಲೇಸನ್ನು ಟರ್ನ್ ಮಾಡ್ಕೊಂಡು ಇಲ್ಲಿ ಸೇಮ್ ನಾವು ಮೊದಲಿಗೆ ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಅಲ್ಲಿ ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಂಡು ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಾರಿ ದಾರಣ ತೊಗೊಂಡು ಇಲ್ಲಿ ಡಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಇಲ್ಲಿ ಮತ್ತೆ ಸೂಜಿ ಮೇಲೆ ಒಂದು ಸಾರಿ ದಾರಣ ತೊಗೊಂಡು ನಾನೇನಲ್ಲಿ 4 ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲಿನೇ ಡಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಬೇಗನೆ ಮುಗಿಯುವಂಥದ್ದು, ಆದರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಾರಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವಾಗ ನಾನು ಅದೇನು 4 ಚೈನ್ ಇದೆ ಅಲ್ವಾ ಅದು ಫಿಲ್ ಆಗುವವರೆಗೂ ಹಾಕೋತೀನಿ. ಎಷ್ಟು ಫಿಲ್ ಆಗುತ್ತೆ ಅಂತ ನೋಡಿ ಹೇಳ್ತೀನಿ. ಅದ್ರ ಮೇಲೆ ಮತ್ತೊಂದಿಷ್ಟು ಸೆಕೆಂಡ್ ಸ್ಟೆಪ್ ಡಿಸೈನು ಕಂಟಿನ್ಯೂ ಆಗುತ್ತೆ. ಅಂದರೆ ನಾವು 10 ಬಂತು ಅಂದರೆ ಅದು ಆರ್ಚು ದೊಡ್ಡದಾಗುತ್ತೆ, ಸ್ಮಾಲ್ ಆಗುತ್ತೆ. 11 ಬಂತು ಅಂದರೆ ಆರ್ಚು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾನಿಲ್ಲಿ 11 ಹಾಕ್ಕೊಂಡೆ. 11 ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಬಟ್ಟೆನ ಟರ್ನ್ ಮಾಡ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ನಾನೇನು ಸ್ಮಾಲ್ ಬೀಡ್ಸ್ ತೋರಿಸಿದ್ನಲ್ವ ಆ ಸ್ಮಾಲ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. ಇವಾಗ ಬೀಡ್ಸನ್ನು ಹಾಕ್ಕೊಂಡು ನಾವೇನಿಲ್ಲಿ ಫಸ್ಟ್ ಸಿಂಗಲ್ ಕ್ರೋಶಾ ಡಬಲ್ ಕ್ರೋಶಾ ಇತ್ತಲ್ವ ಅದ್ರ ಮಧ್ಯದಲ್ಲಿನೇ ಹಾಕೋತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕೋತೀನಿ. ಮತ್ತೆ ದಾರಣ ಮೇಲ್ಗಡೆ ಹೇಳ್ಕೊಂಡು ಬೀಡ್ ಹಾಕ್ಕೊಂಡು ನಾನಿಲ್ಲಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಮತ್ತೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಅದಾದಮೇಲೆ ಮತ್ತೆ ದಾರಣ ಮೇಲ್ಗಡೆ ಹೇಳ್ಕೊಂಡು ಬೀಡನ್ನು ಹಾಕೋತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋ ಆಗಿಲ್ಲ, ಡೈರೆಕ್ಟಾಗಿಯೇ ಡಿಸೈನ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತು ಸಿಂಗಲ್ ಕ್ರೋಶಾ ಇದೇ ಥರನಾಗಿ ಫುಲ್ ಅದೇನು ನಾವು 11 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ವಲ್ವ ಅದು ಫಿಲ್ ಆಗುವವರೆಗೂ ಒಂದು ಬೀಡ್ ಹಾಕೊಂಡ್ಮೇಲೆ ಲಾಕ್ ಮಾಡ್ಕೊಳ್ಳೋ ಆಗಿಲ್ಲ, ಬೀಡ್ ಹಾಕೊಂಡ್ಮೇಲೆ ಲಾಕ್ ಮಾಡ್ಕೊಳ್ಳೋ ಆಗಿಲ್ಲ. ಹಾಗೆ ಸಿಂಗಲ್ ಕ್ರೋಶಾ 2 ಸಿಂಗಲ್ ಕ್ರೋಶಾ ಹಾಕೊಂಡು ಮತ್ತೆ ಬೀಡ್ ಹಾಕೋಬೇಕು. ಎಷ್ಟು ಬೀಡ್ಸ್ ಬರುತ್ತೆ ನೋಡಿ ನಿಮಗೆ ಹೇಳ್ತೀನಿ. ಇದನ್ನು ನಾವು ಮೊದಲಿಗೆ 2 ಚೈನ್ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಬಟ್ಟೆನ ಟರ್ನ್ ಮಾಡಿ ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಇಲ್ಲೇನು ನಾವು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಅದ್ರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಮತ್ತು 3 ಚೈನು, 3 ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶಾ 1 2 3 ಮತ್ತು ಸಿಂಗಲ್ ಕ್ರೋಶಾ. ಡಿಸೈನು ಸ್ಲೋ ಆಗಿ ಏನು ಆಗಲ್ಲ, ಫುಲ್ ಫಾಸ್ಟಾಗಿಯೇ ಮೂವ್ ಆಗುತ್ತೆ. ಇದು ಹೊಸ ಥರ ಡಿಸೈನ್ ಇದೆ, ಒಂದು ಸಾರಿ ಟ್ರೈ ಮಾಡಿ. ಇವಾಗ ಲಾಸ್ಟ್ನೇ ಬೀಡಿಗೆ ಹಾಕೋತಾ ಇದ್ದೀನಿ. ಬೀಡಿಗೆ ಹಾಕ್ಕೊಂಡು ನಾನಿಲ್ಲಿ ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ, ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ.
ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನು ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು. ನೋಡಿ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ದಾರಣ ಮೇಲ್ಗಡೆ ಎಳ್ಕೊಂಡು ನಾನು ಬೀಡನ್ನು ಹಾಕೋತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಂಡು ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶ ಹಾಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ನಾನಿಲ್ಲಿ 4 ಚೈನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಮತ್ತು ಬಟ್ಟೆನ ಟರ್ನ್ ಮಾಡ್ಕೊಂಡು ನಾವು ಮೊದಲಿಗೆ ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಸಿಂಗಲ್ ಕ್ರೋಶ ಹಾಕೋಬೇಕು. ಮತ್ತು ಬಟ್ಟೆನ ಟರ್ನ್ ಮಾಡ್ಕೊಂಡು ನಾನಿಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಾರಿ ದಾರಣ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಂಡು ಇದು ಏನು 4 ಚೈನ್ ಗ್ಯಾಪ್ ಇದೆಯಲ್ವ ಅದು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ. ನಾನು ಮೊದಲನೇ ಆರ್ಚಿಗೆ 11 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಅದೇ ಸೇಮನ್ನು 2ನೇ ಡಿಸೈನಿಗೂ ಹಾಕೋಬೇಕು. ಅಂದರೆ ನಮ್ಮ ಸೀರೆ ಫುಲ್ ಎಂಡ್ ಆಗೋವರೆಗೂ ನಾವು ಮೊದಲು ಏನು ಡಿಸೈನಿಗೆ ಎಷ್ಟು ಕಂಬ ಹಾಕ್ಕೊಂಡಿರ್ತೀವಲ್ವ ಅಷ್ಟೇ ಕಂಬನ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಇಲ್ಲ ಅಂದರೆ ಕಂಬ ಒಂದು ಚಿಕ್ಕದು ಒಂದು ದೊಡ್ಡದು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಡಿಸೈನು ಚೆನ್ನಾಗಿ ಕಾಣಿಸಲ್ಲ. ಬೀಡ್ಸು ನಿಮ್ಮ ಚಾಯ್ಸು, ಇದೇ ಬೀಡ್ಸ್ ಅಂತ ಏನಿಲ್ಲ, ನಿಮ್ಗೆ ಯಾವ ಬೀಡ್ಸ್ ಬೇಕು ನೋಡಿ ಅದೇ ಬೀಡ್ಸನ್ನು ತೊಗೋಬೇಕು. ಆದರೆ ಬೀಡ್ ಸೈಜ್ ಮೇಲೆ ಚೈನ್ನ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗಿರುತ್ತೆ. ಇದೇ 4 ಚೈನ್ ಇದೆ ಅಂತ 4 ಚೈನ್ ನಾನು ತೋರಿಸಿದ್ದೀನಿ ಅಂತ ಬೀಡ್ಸ್ ಅನ್ನೋದಿದ್ರು ನೀವು 4 ಚೈನ್ ಹಾಕೊಂಡ್ರೆ ಡಿಸೈನ್ ದೊಡ್ಡದಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇವಾಗ 10ನೇದು ಹಾಕೋತಾ ಇದ್ದೀನಿ. 10ನೇದು ಹಾಕ್ಕೊಂಡು 11 ಇದೇ ಲಾಸ್ಟು 11 ಹಾಕ್ಕೊಂಡು ನಾನು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡ್ಸನ್ನು ಸ್ಮಾಲ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. ಸ್ಮಾಲ್ ಬೀಡ್ಸ್ ಹಾಕ್ಕೊಂಡು ಬೀಡ್ಸ್ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ, ಡೈರೆಕ್ಟೇ ನಾವೇನಿಲ್ಲಿ ಪಕ್ಕದಲ್ಲೇ ಇರುವಂಥ ಸಿಂಗಲ್ ಕ್ರೋಶಾಗೆ ಪಕ್ಕದಲ್ಲೇ ಇರುವಂಥ ಡಬಲ್ ಕ್ರೋಶ ಮೇಲ್ಗಡೆ ಸಿಂಗಲ್ ಕ್ರೋಶ ಹಾಕೋಬೇಕು. ಒಂದು ಬೀಡ್ ಹಾಕೊಂಡ್ಮೇಲೆ 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ದಾರಣ ಮೇಲ್ಗಡೆ ಎಳ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ, ದಾರಣ ಮೇಲ್ಗಡೆ ಹಾಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು. ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು ದಾರಣ ಮೇಲ್ಗಡೆ ಹಾಕೊಂಡು ಇದೇ ಥರನಾಗಿ ಫುಲ್ ಕಂಟಿನ್ಯೂ ಮಾಡಿ. ಮೊದಲೇ ಡಿಸೈನ್ಗೆ ಎಷ್ಟು ಬೀಡ್ಸ್ ಬಂದಿರ್ತವೆ ಸೇಮ್ ಅಷ್ಟೇ ಬೀಡ್ಸ್ ಬರಬೇಕು, ಬೀಡ್ಸನ್ನು ಹೆಚ್ಚು ಕಡಿಮೆ ಆಗೋ ಹಾಗಿಲ್ಲ. ಅಂದರೆ ನಾವು ಮೊದಲಿಗೆ 5 ಬೀಡ್ಸ್ ಹಾಕ್ಕೊಂಡು ಆಮೇಲೆ 2ನೇ ಡಿಸೈನಿಗೆ 4 ಬೀಡ್ಸ್ ಹಾಕ್ಕೊಂಡು ಅದು ಡಿಸೈನ್ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಹಾಗೆ ದಾರಣ ಎಲ್ಲನೂ ಒಂದೇ ಸವನಾಗಿ ಹಾಕೋಬೇಕು. ದಾರ ಒಂದೇ ಎಳೆ ಬಿಟ್ಕೊಂತು ಅಂದರೆ ಡಿಸೈನು ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಇವಾಗ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಂಡು ಮುಂದುಗಡೆ ಮಾಡ್ಕೊಂಡು ಇವಾಗ ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾವು ಮೊದಲಿಗೆ ಏನು 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ ಅದರ ಮಧ್ಯದಲ್ಲಿನೇ ಸಿಂಗಲ್ ಕ್ರೋಶ ಹಾಕೋಬೇಕು. ಇದೇ ಥರನಾಗಿ ಡಿಸೈನ್ ಎಂಡ್ ಆಗೋವರೆಗೂ ಹಾಕ್ಕೊಳ್ಳಿ.
ನೋಡಿ ಈ ಥರನಾಗಿ ಕಾಣಿಸುತ್ತೆ. ಪೂರ್ತಿ ಆದಮೇಲೆ ಕುಚ್ಚು ಹಾಕಿದ್ಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ಡಿಸೈನು ಈ ಥರನಾಗಿ ಕಾಣಿಸುತ್ತೆ. ಪೂರ್ತಿ ಆದಮೇಲೆ ನಾನಿಲ್ಲಿ ಕುಚ್ಚು ಹಾಕಿಲ್ಲ. ನಿಮಗೆ ಬೇಕಾದರೆ ಇಲ್ಲಿ ಒಂದೊಂದು ಕುಚ್ಚು ಹಾಕ್ಕೋಬೋದು. ಕುಚ್ಚು ಹಾಕ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ನಾನಿಲ್ಲಿ ಕುಚ್ಚು ಹಾಕಿಲ್ಲ, ನೀವು ಕುಚ್ಚು ಹಾಕ್ಕೋಬೋದು. ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್.